ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫ್ರೆಂಡ್, ನನಗೆ 38 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಇವತ್ತು ಕೂಡ ನಾನು ಒಂದು ಕುಕ್ಕಿಂಗ್ ವೀಡಿಯೋನ ಹಾಕ್ತಾಯಿದ್ದೀನಿ. ಎಲ್ರಿಗೂ ಇಷ್ಟ ಆಗುವಂತಹ ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ, ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ನಾನು 2 ವಿಧಾನದಲ್ಲಿ ಮಾಡ್ತೀನಿ. ಒಂದು ಖಾರ ರುಬ್ಬಿ ಮಾಡ್ತೀನಿ, ಇನ್ನೊಂದು ಖಾರ ರುಬ್ಬಿ ಮಾಡ್ದೇ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ. ಇವತ್ತು ನಾನು ಖಾರ ರುಬ್ದೇ ಹೇಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಫಸ್ಟ್ಗೆ ನಾನಿಲ್ಲಿ ಕೆಂಪು ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಫಸ್ಟು ಬೇಯಕ್ಕೆ ಹಾಕೋಣ. ಸೊ ಇದು ಮುಕ್ಕಾಲು ಭಾಗ ಬೆಂದ ನಂತರ ನಾವು ಒಂದು ಈರುಳ್ಳಿ, ನಾನಿಲ್ಲಿ 4 ಜನಕ್ಕೆ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ, 2 ಟೊಮೊಟೊ ಹಣ್ಣು, ಹಾಗೆ ಹುಣಸೆ ಹಣ್ಣು, ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆ ಹಣ್ಣು, ಹಾಗೆ ಇಲ್ಲಿ ಒಂದು 4 ನುಗ್ಗೆಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮುಕ್ಕಾಲು ಭಾಗ ಬೆಂದಿದೆಯಲ್ಲ ಬೇಳೆ, ಅದಕ್ಕೆ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು, ಕೆಲವರು ಹುಣಸೆಹಣ್ಣನ್ನು ರಸ ಕೂಡ ಹಾಕ್ತಾರೆ, ನಿಮ್ಮ ಆಪ್ಷನ್, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ತೊಳೆದಿರುವಂಥ ಹುಣಸೆಹಣ್ಣು, ಹಾಗೆ ಇಲ್ಲಿ ಒಂದು ಚಿಕ್ಕ ಈರುಳ್ಳಿ, 2 ಟೊಮೊಟೊ ಹಾಗೂ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ಮನೆಯಲ್ಲೇ ನುಗ್ಗೆಕಾಯಿ ಕೂಡ ಹಾಕ್ತಾಯಿದ್ದೀನಿ. ಸೊ ಅದ್ರ ಜೊತೆಯಲ್ಲಿ ನಾನಿಲ್ಲಿ ಮನೆಯಲ್ಲಿ ಮಾಡ್ಕೊಂಡಿರುವಂತಹ ಉಪ್ಪು, ಅರಿಶಿನ, ಹಾಗೆ ಮನೇಲಿ ಮಾಡ್ಕೊಂಡಿರುವಂತಹ ವೆಜ್ಗೆ ಹಾಕುವಂತಹ ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತಾಯಿದ್ದೀನಿ. ನಿಮ್ಮ ಆಪ್ಷನ್, ನೀವು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಧನಿಯಾ ಪುಡಿನಾದರೂ ಹಾಕಿ, ಅಥವಾ ಸಾಂಬಾರು ಪೌಡ್ರ್ ಸಿಗತ್ತಲ್ವ ರೆಡಿಮೇಡ್, ಅದಾದರೂ ಕೂಡ ನೀವು ಇವಾಗ ಹಾಕ್ಬೋದು. ಸೊ ಇದನ್ನು ನಾನು 3 ವಿಷಲ್ ಹೊಡಿಸ್ತಾ ಇದ್ದೀನಿ. 3 ವಿಷಲ್ ಆದರೆ ಚೆನ್ನಾಗಿ ಬೆಂದಿರುತ್ತೆ, ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸೊ ಇನ್ನು 4-5 ವಿಷಲ್ ಹೊಡಿಸಿದ್ರೆ ನುಗ್ಗೆಕಾಯಿ ಹಣ್ಣಾಗಿ ಬೆಂದು ಅದರಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಹಾಗೆ ಮಾಡಿಬಿಡಿ, 3 ವಿಷಲ್ ಹೊಡಿಸಿ. ಈಗ ಬನ್ನಿ ಸಾರಿಗೆ ಒಗ್ಗರಣೆಯನ್ನು ಹಾಕೋಣ. ಓಕೆ, ಫಸ್ಟ್ ನಾನಿಲ್ಲಿ ಎಣ್ಣೆಯನ್ನು ಕಾಯೋಕೆ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ಏನೇ ಅಡುಗೆ ಮಾಡಬೇಕಾದ್ರೆ ಒಗ್ಗರಣೆ ಹಾಕಬೇಕು ಅಂತ ಹೇಳಿದ್ರೆ ಎಣ್ಣೆ ಕಾದ ನಂತರನೇ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಸಿಡಿದಾದ ನಂತರ ಜೀರಿಗೆಯನ್ನು ಹಾಕಬೇಕು. ಜೀರಿಗೆ ಸಿಡಿದ ಮೇಲೆ ನಾವು ಕರಿಬೇವು ಸೊಪ್ಪು, ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಒಣಮೆಣಸು ಹಾಕಿ ಚೆನ್ನಾಗಿ ಬೇಯಬೇಕು. ಒಂದು ಕಾಲು ಭಾಗ ಚೆನ್ನಾಗಿ ಬೇಯಬೇಕು. ಸೊ ಈಗ ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಓಕೆ, ಖಾರದ ಪುಡಿಯನ್ನು ನೀವು ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಕಡಿಮೆ ಅಂತಲೇ ನಾನು ಹೇಳ್ತೀನಿ. ಸೊ ಈ ಥರ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ನಾನು ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತು ನುಗ್ಗೆಕಾಯಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಆ ಬೇಳೆ ಬೇಯಿಸ್ಕೊಂಡಿರೋ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಮತ್ತೆ ನಾವು ಸಾಂಬಾರಿಗೆ ಹಾಕೋಣ. ಸೊ ಈಗ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಸಾಂಬಾರು ಟೇಸ್ಟಿಯಾಗಿ ಬಂದಿರ್ಬೋದು. ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಈಗ ಇದು ಚೆನ್ನಾಗಿ ಚೆನ್ನಾಗಿ ಕುದಿಬೇಕು. ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೂ ಆಗುತ್ತೆ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ಸೊ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ. ನೀವು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.